ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನೋಡು 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 ಲಿಂಗವೇ ನೋಡು 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 ಲಿಂಗವೇ ನೋಡು ನೋಡು ಬಸವಯ್ಯನವರು ಮಾಡಿದಾಟವ ನೋಡು 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 ಲಿಂಗವೇ ನೋಡು ನೋಡು ಬಸವಯ್ಯನವರು ಮಾಡಿದಾಟವ ನೋಡು 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 ಲಿಂಗವೇ ನೋಡು. ಹರಳಯ್ಯ ಮಧುವಯ್ಯ ನವರಿಗೆ ಎಳೆ ಹೂಟೆ ದುರುಳ ಬಿಜ್ಜಳನು ಕಟ್ಟಿದ ನೆನ್ನಡೆ ಹರಳಯ್ಯ ಮಧುವಯ್ಯ ನವರಿಗೆ ಎಳೆ ಹೂಟೆ ದುರುಳ ಬಿಜ್ಜಳನು ಕಟ್ಟಿದ ನೆಂದಡೆ ಇರಬಾರದಲ್ಲಿನ್ನು ಶರಣರಿಗರು ಹಿರಿಯರು ಇರಬಾರದಲ್ಲಿನ್ನು ಶರಣರಿಗರು ಹಿರಿಯರು ಅರಸು ಬಸವರಾಜ ಬೆಳಿದಾರಂತೆ ನೋಡು 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 ಲಿಂಗವೇ ನೋಡು. ನುಡಿಯಲಾಲಿಸು ಬೇಗ ಕೆಡುವುದಿ ಕಲ್ಯಾಣ ಒಡೆಯ ಬಸ ಒಡೆಯ ಸಂಗಮನೋಳು ಬೆರೆವನಂತೆ ನುಡಿಯಲಾಲಿಸು ಬೇಗ ಕೆಡುವುದಿ ಕಲ್ಯಾಣ ಒಡೆಯ ಸಂಗಮನೋಳು ಬೆರೆವರಂತೆ ತಡಮಾಡ ಬೇಡಿರಿ ಮಡದಿಗರು ಹಿರಿಯನು ಒಡೆಯ ಬಸವರಾಜ ನುಡಿದಾನಂತೆ ನೋಡು 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 ಲಿಂಗವೇ ನೋಡು. ಅಲ್ಲಿಗೆ ಎನ್ನನು ಬರಹೇಳಿದರಂತೆ ಅಲ್ಲಿರ್ಪ ಸಂಗಮನು ಇಲ್ಲಿಲ್ಲವೇ ಅಲ್ಲಿಗೆ ಎನ್ನನು ಬರಹೇಳಿದರಂತೆ ಅಲ್ಲಿರ್ಪ ಸಂಗಮನು ಇಲ್ಲಿಲ್ಲವೇ ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ ಬಲ್ಲ ಮಹಾತ್ಮರಿಗೆ ಇದು ಗುಣವೇ ನೋಡು 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 ಲಿಂಗವೇ ನೋಡು. ಅಪ್ಪಣ್ಣಯ್ಯಗಳೆನ್ನ ಕರೆಯ ಬಂದಿಹರಯ್ಯ ಕಪ್ಪಡಿ ಸಂಗಮ ನಾಥ ಕೇಳೋ ಅಪ್ಪಣ್ಣಯ್ಯಗಳೆನ್ನ ಕರೆಯ ಬಂದಿಹರಯ್ಯ ಕಪ್ಪಡಿ ಸಂಗಮ ನಾಥ ಕೇಳೋ ಪುಷ್ಪಕ್ಕೆ ಪರಿಮಳ ಬೆರೆದಂತೆ ನಾನು ಅಪ್ಪಿದ ಲಿಂಗವೇ ಮಾತನಾಡೋ ನೋಡು 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 ಲಿಂಗವೇ ನೋಡು. ಸಂಗನ ಬಸವನ ನಿರುಪವ ತಾಳೋತೆ ಹಿಂಗದೆ ಕರವೆತ್ತ
ಕರವೆತ್ತಿ ನಮಿಸುತ್ತಲೀ ಸಂಗನ ಬಸವನ ನಿರುಪವ ತಾಳುತ್ತೆ ಹಿಂಗದೆ ಕರವೆತ್ತಿ ನಮಿಸುತ್ತಲೀ ಸಂಗನ ಬಸವನೆ ಆತನೆ ಈತನು ಸಂಗನ ಬಸವನೆ ಆತನೆ ಈತನೆನ್ನಂಗಯ್ಯ ಲಿಂಗವೇ ಮಾತನಾಡೋ ನೋಡು 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 ಲಿಂಗವೇ ನೋಡು ನೋಡು ಬಸವಯ್ಯನವರು ಮಾಡಿದಾಟವ ಆ ನೋಡು 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 ಲಿಂಗವೇ ನೋಡು ನೋಡು ಲಿಂಗವೇ ನೋಡು ನೋಡು ಲಿಂಗವೇ ನೋಡು. ಇದು ನೀಲಮ್ಮನವರ ಒಂದು ಸ್ವರವಚನ. ಈ ಸ್ವರವಚನ ಪ್ರಾರಂಭ ಆಗೋದು ಕಲ್ಯಾಣದಲ್ಲಿ, ಮುಕ್ತಾಯ ಆಗೋದು ಕೂಡಲ ಸಂಗಮದಲ್ಲಿ, ಕಪ್ಪಡಿ ಸಂಗಮದಲ್ಲಿ. ಅಂದ್ರೆ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಅಥವಾ ಆಗುವ ಸಂದರ್ಭದಲ್ಲಿ ನೀಲಮ್ಮನವ್ರನ್ನ ಕರೆಯೋದಕ್ಕೆ ಅಂತ ಹೇಳಿ ಅಪ್ಪಣ್ಣವರು ಬರ್ತಾರೆ ಎನ್ನುವಂತಹ ಪ್ರತೀತಿ ಬಸವಣ್ಣನವರ ಆಜ್ಞೆ ಮೇರೆಗೆ. ಅಂದ್ರೆ ಬಸವಣ್ಣನವ್ರ ಲಿಂಗೈಕ್ಯ ಆಗುವ ಪ್ರಸಂಗ ಬಂದಿದೆ. ಆವಾಗ ನೀಲಮ್ಮನವರು ಕಲ್ಯಾಣದಲ್ಲೇ ಉಳಿದಿರ್ತಾರೆ, ಬಸವಣ್ಣವ್ರು ಅಷ್ಟೇ ಹೋಗಿರ್ತಾರೆ. ಯಾಕೆಂದ್ರೆ ಗಡಿಪಾರು ಶಿಕ್ಷೆ ವಿಧಿಸಿದ್ದ ಅನ್ನೋದಕ್ಕೆ ಇದು ಸಾಕ್ಷಿ. ಗಡಿಪಾರು ಶಿಕ್ಷೆ ಆದಾಗ ಬೇರೆಯವ್ರ ಎಲ್ರ ಜೊತೆ ಹೋಗಂಗಿಲ್ಲ, ಅಂದ್ರೆ ಅವ್ರೊಬ್ಬರೇ ಹೋಗ್ಬೇಕು. ಬಹಳ ಅಂದ್ರೆ ಅಪ್ಪಣ್ಣವ್ರಿಗೆ ಒಂದು ಅವಕಾಶ ಇತ್ತು. ಅವ್ರಿಗೆ ಆಪ್ತ ಕಾರ್ಯದರ್ಶಿಗಳು ಅಪ್ಪಣ್ಣವ್ರು ಹೋಗ್ತಾರೆ. ಹೋದ್ಮೇಲೆ ಅಪ್ಪಣ್ಣವ್ರನ್ನ ಹೇಳಿ ಕಳಿಸ್ತಾರೆ ಬಸವಣ್ಣವ್ರು ಅಂತ ಪ್ರತೀತಿ. ಅದಕ್ಕೆ ಇವ ಪದ್ಯ, ಕೆಲವರು ಈ ಪದ್ಯ ನೀಲಮ್ಮನವ್ರದೇ ಅಂತ ಹೇಳ್ತಾರೆ ಬಹಳ ಜನ. ಆದ್ರೆ ಇದು ಮಧ್ಯೆ ಯಾರೋ ಬರ್ದಿರ್ತಕ್ಕಂಥದ್ದು, ನಾಟಕಕ್ಕೆ ಹೊಂದಾಣಿಕೆ ಆಗೋ ಹಾಗೆ ಬರ್ದಿರೋದು ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಪರಮಾತ್ಮನಿಗೆ ಗೊತ್ತು. ನೋಡು 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 ಲಿಂಗವೇ ನೋಡು ಬಸವಯ್ಯನವರು ಮಾಡಿದಾಟವ. ಅಂದ್ರೆ ಇಷ್ಟಲಿಂಗವನ್ನು ಕುರಿತು ನೀಲಮ್ಮನವರು ಹೇಳ್ತಕ್ಕಂತಹ ವಚನ ಇದು. ನೋಡಪ್ಪ ಬಸವಣ್ಣ ಎಂತ ಆಟ ಆಡಿದ, ಏನ್ ಲೀಲೆ ಮಾಡಿದ, ನೋಡು 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 ಲಿಂಗವೇ ನೋಡು ಬಸವಯ್ಯನವರು ಮಾಡಿದಾಟವ. ಹರಳಯ್ಯ ಮಧುವಯ್ಯನವರಿಗೆ ಎಳೆಹೂಟೆ ದುರುಳ ಬಿಜ್ಜಳನು ಕಟ್ಟಿದನೆಂದಡೆ ಇರಬಾರದಲ್ಲಿನ್ನು ಶರಣರಿಗರು ಹಿರೆಂದು ಒಡೆಯ ಬಸವರಾಜ ಅರಸು ಬಸವರಾಜ ಪೇಳಿದಾರಂತೆ. ಹರಳಯ್ಯ ಮಧುವರಸರದ್ದು ಬೀಗ್ತನ ಆದ್ಮೇಲೆ ಮೊಟ್ಟ ಮೊದಲಿಗೆ ಬಸವಣ್ಣವರಿಗೆ ಅಂದ್ರೆ ಪ್ರಧಾನಮಂತ್ರಿ ಪಟ್ಟ ಬಿಡ್ಬೇಕು ಅಂತ ಕೇಳ್ತಾನೆ ಬಿಜ್ಜಳ. ಶರಣರ ಜೊತೆಗಾರ ಇರಿ, ಇಲ್ಲ ಪದವಿನಾದ್ರೂ ಬಿಡಿ ಎಂದಾಗ ಬಸವಣ್ಣವ್ರು ಆಯ್ಕೆ ಮಾಡ್ತಕ್ಕಂಥದ್ದು ಪದವಿಯನ್ನೇ ಬಿಡ್ತಕ್ಕಂಥದ್ದು. ಶರಣರ ಸಂಘವನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ, ನಾನು ಈ ಪದವಿಯನ್ನ ಪ್ರಧಾನಮಂತ್ರಿ ಪಟ್ಟವನ್ನು ಬಿಡ್ತೀನಿ ಅಂತ ಹೇಳಿ ಕಿರೀಟ ತೆಗೆದಿಟ್ಟು ಬಂದ್ಬಿಡ್ತಾರೆ ಅನುಭವ ಮಂಟಪಕ್ಕೆ, ಮಹಾಮನೆಗೆ ಬಂದ್ಬಿಡ್ತಾರೆ. ಆವಾಗ ಬಿಜ್ಜಳನಿಗೆ ಅಂದ್ರೆ ಇದನ್ನ ಊಹೆ ಮಾಡಿರೋದಿಲ್ಲ ಅವನು, ಬಸವಣ್ಣವ್ರು ಪ್ರಧಾನಮಂತ್ರಿ ಪಟ್ಟ ಬಿಡ್ತಾರೆ ಅನ್ನೋ ಊಹೆನೇ ಅವನಿಗಿರೋದಿಲ್ಲ. ಅವನಿಗೆ ತುಂಬಾ ನೋವಾಗತ್ತೆ, ಬೇಸರ ಆಗತ್ತೆ. ಆ ನೋವು ಬೇಸರದಲ್ಲಿ ಮಂತ್ರಿಮಂಡಲದ ಮುಖ್ಯಸ್ಥ ಯಾರಿರ್ತಾನೋ, ಕೊಂಡೆ ಮಂಚಣ್ಣ ಇರ್ಬೋದು, ಯಾರಿಗೋ ಒಬ್ಬರಿಗೆ ಆ ಪ್ರಧಾನಮಂತ್ರಿಯ ಪಟ್ಟವನ್ನ ನೀಡ್ತಾನೆ. ಅವ್ರು ಮೊಟ್ಟ ಮೊದಲು ಮಾಡ್ತಕ್ಕಂತ ಕೆಲಸ ಏನಪ್ಪಾ ಅಂದ್ರೆ ಬಸವಣ್ಣವರಿಗೆ ಗಡಿಪಾರು ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಬಸವ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬರುವ ಮಾರ್ಗದಲ್ಲಿ ಕೆಲವು ಕಡೆ ದಂಡಗೊಂಡ ಬಸವಣ್ಣನ ಗುಡಿಗಳು ಅಂತಿದವಂತೆ. ದಂಡಗೊಂಡ ಅಂದ್ರೆ ಶಿಕ್ಷೆಗೊಳಗಾದ, ದಂಡ ಅಂದ್ರೆ ಶಿಕ್ಷೆ.
ಆ ಗುಡಿಗಳ ಅಂದ್ರೆ ಎಲ್ಲೆಲ್ಲಿ ಬಸವಣ್ಣವ್ರು ಉಳ್ಕೊಂಡಿದ್ರು ಅವಾಗೆಲ್ಲ ಒಂದೇ ಸಾರಿ ಬರ್ತಿರ್ಲಿಲ್ಲ, ಕುದುರೆ ಮೇಲೆ ಪ್ರಯಾಣ ಅಲ್ಲ. ಆವಾಗ ಅಲ್ಲೆಲ್ಲ ಉಳಿದಲ್ಲಿ ಗುಡಿ ಕಟ್ಟಿದ್ದಾರೆ ಮುಂದಿನ ಜನ ಅವ್ರ ಮೇಲೆ ಭಕ್ತಿಗೋಸ್ಕರ. ಅವು ದಂಡಗೊಂಡ ಬಸವಣ್ಣನ ಗುಡಿಗಳು ಅಂತ ಆಗಿವೆ ಅಂತ ಹೇಳ್ತಾರೆ. ಇನ್ನು ಇರಬಾರ್ದು ಅಲ್ಲಿ ಶರಣರು, ತಿಳಿಸು ಅಂತ ಹೇಳಿ ಅಪ್ಪಣ್ಣವ್ರನ್ನ ಕಳಿಸಿದ್ದಾರೆ. ನುಡಿಯಲಾಲಿಸು ಬೇಗ ಕೆಡುವುದೀ ಕಲ್ಯಾಣ, ಒಡೆಯ ಸಂಗಮ ನೋಡು ಬೆರೆವರಂತೆ, ತಡ ಮಾಡಬೇಡಿರಿ ಮಡದಿಗರುಹಿರಿ ಎಂದು ಒಡೆಯ ಬಸವರಾಜ ನುಡಿದರಂತೆ. ಅಂದ್ರೆ ನುಡಿ ಕೇಳು, ಇನ್ನು ಕಲ್ಯಾಣ ಕೆಟ್ಟ ಹೋಗುತ್ತೆ. ಎಲ್ಲ ಜಾತಿವಾದಿಗಳಿರ್ಬೋದು, ನಮ್ಮ ಈ ಧರ್ಮಕ್ಕೆ ವಿರೋಧವಾದಂತಹವ್ರು, ಧರ್ಮ ತತ್ವ ವಿರೋಧ ಮಾಡ್ತಕ್ಕಂಥವ್ರು ಯಾವಾಗ್ಲೂ ಇದ್ದೇ ಇರ್ತಾರೆ. ಅದು ಎಲ್ಲಾ ಪ್ರವಾದಿಗಳ ಕಾಲಕ್ಕೆ ಇದ್ದೇ ಇರ್ತಾರೆ. ಅವ್ರಿಗೆ ಅವರು ಕಲ್ಯಾಣವನ್ನ ಕೆಡಿಸ್ತಾರೆ. ಹೇಳು ನುಡಿಯಲ ಆಲಿಸು ಬೇಗ ಕೆಡುವುದೀ ಕಲ್ಯಾಣ, ಒಡೆಯ ಸಂಗಮ ನೋಡು ಬೆರೆವರಂತೆ, ತಡ ಮಾಡಬೇಡಿರಿ ಮಡದಿಗೆ ಹೇಳು ಅಂತೇಳಿ ಅಪ್ಪಣ್ಣನ ಕಳಿಸ್ತಾರೆ. ಅಲ್ಲಿಗೆ ಎನ್ನನು ಬರ ಹೇಳಿದರಂತೆ, ಅಲ್ಲಿರ್ಪ ಸಂಗಯ್ಯ ನಿಲ್ಲಿಲ್ಲವೇ? ಇದು ನೀಲಮನ ಪ್ರಶ್ನೆ. ಅಂದ್ರೆ ಯಾಕೆ ಕಳಿಸಿದ್ರು ಬಸವಣ್ಣವ್ರು ನನ್ನನ್ನು ಕರೆಯಕ್ಕೆ? ಐಕ್ಯ ಆಗೋದಕ್ಕೆ ತಾನೆ. ಲಿಂಗೈಕ್ಯ ಆಗೋದಾದ್ರೆ ಅಲ್ಲಿರ್ತಕ್ಕಂಥ ಕಪ್ಪಡಿಯಲ್ಲಿರ್ತಕ್ಕಂಥ ಸಂಗಮನಾಥ ಪರಮಾತ್ಮ, ಈ ಕಲ್ಯಾಣದಲ್ಲಿರ್ತಕ್ಕಂಥ ಪರಮಾತ್ಮ ಬೇರೆನಾ? ಈ ಉಭಯ ಸಂದೇಹ ಯಾಕೆ ಬಸವಣ್ಣವ್ರಿಗೆ ಉಂಟಾಯ್ತು? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂತ ಹೇಳ್ದಂಥವ್ರಿಗೆ, ಆ ತರ ನಡ್ಕೊಂಡಂಥವ್ರಿಗೆ ಈ ಸಂದೇಹ ಯಾಕೆ ಅಂತ ಪ್ರಶ್ನೆ ಮಾಡ್ತಾಳೆ ನೀಲಮ್ಮ. ನೋಡಿ, ಇದೆ ಅಂದ್ರೆ ಶರಣ ಧರ್ಮದಲ್ಲಿ ಆಗಿನ ಕಾಲಕ್ಕೆನೆ 900 ವರ್ಷಗಳ ಹಿಂದೆನೆ ಪ್ರಶ್ನೆ ಮಾಡುವ ಅಧಿಕಾರ ಇತ್ತು. ನುಡಿಯಲಾಲಿಸು ಬೇಗ ಕೆಡುವುದೀ ಕಲ್ಯಾಣ, ಒಡೆಯ ಸಂಗಮ ನೋಡು ಬೆರೆವರಂತೆ, ತಡ ಮಾಡಬೇಡಿರಿ ಮಡದಿಗರುಹಿರೆಂದು ಒಡೆಯ ಬಸವರಾಜ ನುಡಿದರಂತೆ. ಅಪ್ಪಣ್ಣಯ್ಯಗಳನ್ನ ಅಲ್ಲಿಗೆ ಎನ್ನನು ಬರ ಹೇಳಿದರಂತೆ, ಅಲ್ಲಿರ್ಪ ಸಂಗಯ್ಯ ನಿಲ್ಲಿಲ್ಲವೇ? ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ? ಬಲ್ಲ ಮಹಾತ್ಮರಿಗೆ ಇದು ಗುಣವೇ? ಇದು ತರವೇ? ಕೆಲವು ಕಡೆ ತರವೇ ಅಂತಿದೆ, ಕೆಲವು ಕಡೆ ಗುಣವೇ ಅಂತಿದೆ. ಇದು ಸರಿನಾ? ಇದು ಶ್ರೇಷ್ಠ ಮಾರ್ಗನಾ? ಅಂದ್ರೆ ಅಲ್ಲಿ ಇಲ್ಲಿ ಇನ್ನೂ ಉಭಯ ಸಂದೇಹ ಯಾಕೆ ಶರಣರಿಗೆ ಅಂತ ಕೇಳ್ತಾರೆ. ಆಯ್ತು, ಆದ್ರೂ ಕೂಡ ಪತಿ ಆಜ್ಞೆಯನ್ನ ಉಲ್ಲಂಘಿಸೋದಿಲ್ಲ ನೀಲಮ್ಮನವರು, ಹೊರಟು ನಿಲ್ತಾರೆ. ಅದಕ್ಕೂ 4ನೇ ನುಡಿಯಲ್ಲಿ ಹೇಳ್ತಾರೆ, ಅಪ್ಪಣ್ಣಯ್ಯಗಳೆನ್ನ ಕರೆಯ ಬಂದಿಹರಯ್ಯ, ಕಪ್ಪಡಿ ಸಂಗಮನಾಥ ಕೇಳೋ, ಪುಷ್ಪಕ್ಕೆ ಪರಿಮಳ ಬೆರೆದಂತೆ ಎನ್ನ ನಪ್ಪಿದ ಲಿಂಗವೇ ಮಾತನಾಡೋ. ಅಪ್ಪಣ್ಣಯ್ಯಗಳು ನನ್ನನ್ನ ಕರೆಯಕ್ ಬಂದಿದ್ದಾರೆ ಅಂತ ಎಂಥ ಗೌರವ ಇಟ್ಕೊಂಡಿದ್ರು. ಅಪ್ಪಣ್ಣನವ್ರು ಕರೆಯಕ್ ಬಂದಿದ್ದಾರೆ, ಆದ್ರಿಂದ ನಾನು ಹೊರಡ್ತೀನಿ, ಕಪ್ಪಡಿ ಸಂಗಮನಾಥ ಕೇಳೋ, ಪುಷ್ಪಕ್ಕೆ ಪರಿಮಳ ಬೆರೆದಂತೆ ಎನ್ನ ನಪ್ಪಿದ ಲಿಂಗವೇ ಮಾತನಾಡು. ಅಂದ್ರೆ ನಿನ್ನ ಅಪ್ಪಣೆ ಕೊಡು, ನನಗೆ ಹೋಗ್ಲಿಕ್ಕೆ ನೀನ್ ಅಪ್ಪಣೆ ಕೊಡು, ಅಪ್ಪಣ್ಣವ್ರು ಕರೆಯಕ್ ಬಂದಿದ್ದಾರೆ. ಅಷ್ಟೊತ್ತಿಗೆ ಹೋಗ್ತಾರೆ. ಪ್ರತೀತಿ ಇದೆ ಆ ಕಡೆ ಭಾಗದಲ್ಲಿ. ಈ ಕಡೆ ಕೃಷ್ಣಾ ನದಿ, ಆ ಕಡೆ ಮಲಪ್ರಭಾ ನದಿ ತುಂಬಿ ಹರಿತಾ ಇರ್ತವೆ ಎರಡೂನು. ದೋಣಿ ಹಾಕಿದ್ರು ದಾಟಕ್ ಬರೋದಿಲ್ಲ, ಅಷ್ಟು ಪ್ರವಾಹ ಬಂದ್ಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಯಾರಿಂದನೋ ಹೇಗೋ ಸಂದೇಶ ಬರುತ್ತೆ, ಅಥವಾ ಅಂತರ ಸಂದೇಶ ಅವರಿಗೆ ಮನಸ್ಸಿಗೆ ಗೊತ್ತಾಗತ್ತೆ, ಅಲ್ಲಿ ಬಸವಣ್ಣವ್ರು ಲಿಂಗೈಕ್ಯರಾದ್ರು, ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದ್ರು ಅಂತ ಅಂದ ಕೂಡ್ಲೆ ಅದು ಶ್ರಾವಣ ಮಾಸದ ಪಂಚಮಿ ದಿವಸ, ಮರುದಿವ್ಸನೇ ಆಗಲೇ ಲಿಂಗ ಪೂಜೆ ಕೂತಂತ ನೀಲಮ್ಮನವರು ಮರುದಿವ್ಸ ಷಷ್ಠಿ, ನೀಲಮ್ಮನ ಷಷ್ಠಿ ಅಂತ ಆ ಕಡೆ ಮಾಡ್ತಾರೆ ಈಗ್ಲೂ. ಅಂದ್ರೆ ಅದ್ರ ಮರುದಿವ್ಸನೇ ನೀಲಮ್ಮನವರು ಐಕ್ಯ ಆಗ್ತಾರೆ. ಅಂದ್ರೆ ಅವ್ರ ದೇಹ ಬಿಡ್ತಾರೆ, ಅಪ್ಪಣ್ಣವರು ಕೂಡ ದೇಹವನ್ನ ಬಿಡ್ತಾರೆ. ಲಿಂಗ ಪೂಜೆ ಕೂತ್ಕೊಂಡು ಅಪ್ಪಣ್ಣನವರು ದೇಹ ಬಿಡ್ತಾರೆ, ನೀಲಮ್ಮನವರು ಬಿಡ್ತಾರೆ. ಇಚ್ಛಾಮರಣಿಗಳು. ಇಚ್ಛಾಮರಣಿಗಳು ಅಂದ್ರೆ ಒಂದು 10 ವರ್ಷ ಆಯುಷ್ಯ ಮುಂದಕ್ಕೆ ಹಾಕೋರು ಅಂತಲ್ಲ. ಮರಣ ಗೊತ್ತಾಗತ್ತ ಅವ್ರಿಗೆ, ಪರಮಾತ್ಮನ ಇಚ್ಛೆಯನ್ನು ಈಡೇರಿಸ್ತಾರ ಅವರು. ಅವ್ರಿಗೇನು ಇನ್ನು ಬಹಳ ದಿವಸ ಬದುಕಬೇಕು ಅನ್ನೋದಿರಲ್ಲ. ಏನು ಪರಮಾತ್ಮನ ಇಚ್ಛೆ ಇರ್ತದೋ, ಯಾವಾಗ ಈ ದೇಹವನ್ನು ಬಿಡ್ಬೇಕು ಅನ್ನೋದು ಅವನ ಇಚ್ಛೆ ಆಗುತ್ತೋ ಆವಾಗ ಸಂತೋಷವಾಗಿ, ಆನಂದವಾಗಿ, ಪ್ರಜ್ಞಾಪೂರ್ವಕವಾಗಿ ದೇಹವನ್ನು ಬಿಡ್ತಾರೆ. ಇದು
ನಾವು ನೀವೆಲ್ಲ ಸಾವು, ನಮ್ಮದು ನಿಮ್ದು ಸಾವು ಅಂತ ಕರೀತಾರೆ. ಅದು ಪ್ರಜ್ಞಾಪೂರ್ವಕವಾಗಿ ಆಗುವಂತಹದ್ದಲ್ಲ. ಅಪ್ರಜ್ಞೆಯಲ್ಲೇ ಕಾಯಿಲೆ ಆಗ್ಲಿ, ಅಪಘಾತ ಆಗ್ಲಿ, ಹಾರ್ಟ್ ಅಟ್ಯಾಕ್ ಆಗ್ಲಿ, ಏನೇ ಆದ್ರೂ ಕೂಡ ಮೊದಲು ಪ್ರಜ್ಞೆ ಹೋಗುತ್ತೆ. ಆಮೇಲೆ ಜೀವ ಹೋಗುತ್ತೆ ನಮ್ದಾದ್ರೆ. ಆದ್ರೆ ಶರಣರು, ಮಹಂತರು, ಸಾಧಕ ಸಿದ್ಧರು ಅವರು ಪ್ರಜ್ಞಾಪೂರ್ವಕವಾಗಿ ಈ ದೇಹವನ್ನ ತ್ಯಾಗ ಮಾಡ್ತಾರೆ. ಅದಕ್ಕೆ ಅವರು ಇಚ್ಛಾಮರಣಿಗಳು ಅಂತ ಹೇಳ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.